ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ನಾನು ತರಕಾರಿ ಜೊತೆಗೆ ಮೊಟ್ಟೆಯನ್ನು ಸೇರಿಸಿ ಮ್ಯಾಗಿ ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ಸೂಪರಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ತಿನ್ನೋದಕ್ಕೆ. ಯಾಕೆ ಅಂತಂದರೆ ಮೊಟ್ಟೆ ತರಕಾರಿ ಎಲ್ಲ ಹಾಕಿ ಮ್ಯಾಗಿ ಮಾಡಿಕೊಟ್ರೆ ಏನು ಸೂಪರಾಗಿರುತ್ತೆ ಅಂತಂದರೆ, ನೀವಂತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ಈ ರೀತಿ. ನೋಡಿ, ನಾನು ಫಸ್ಟಿಗೆ ಬಾಣಲೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ತೊಗೊಂಡಿರುವಂಥ 3 ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿ ಮೊಟ್ಟೆಯನ್ನು ಎತ್ತಿಟ್ಕೋಬೇಕಾಗುತ್ತೆ. ಓಕೆನಾ? ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ, ಏನು ಅನ್ನಿಸ್ತು ಅಂತೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಒಂಚೂರಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ನಾನು ನೋಡಿ ಈಗ ಮೊಟ್ಟೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಾಗಿಲ್ಲ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಮೊಟ್ಟೆ ಹಾಕೋದ್ರಿಂದ ಬೇಗನೆ ಬಾಯ್ಲ್ ಆಗಿಬಿಡುತ್ತೆ. ಓಕೆನಾ? ನೋಡಿ, ಈಗ ಮೊಟ್ಟೆ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ನಾನಿಲ್ಲಿ ತರಕಾರಿಗಳಲ್ಲಿ ಕ್ಯಾರೆಟು, ಬೀನ್ಸು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ನಿಮಗೆ ಯಾವ ತರಕಾರಿ ಇಷ್ಟ ಇದೆ ನೀವು ಆ ತರಕಾರಿಯನ್ನು ಸೇರಿಸ್ಕೊಳ್ಬೋದು. ನೋಡಿ, ಈಗ ಮೊಟ್ಟೆ ಫ್ರೈ ಆಗಿದೆ. ಮೊಟ್ಟೆನ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನಾನು. ಈ ಮೊಟ್ಟೆ ಎಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಾದ್ಮೇಲೆ ಇದೇ ಬಾಣಲೆಗೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಈಗ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ನೋಡಿ, ಈಗ ಇದೇ ಬಾಣಲೆಗೆ ಒಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/4 ಸ್ಪೂನು ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಬಾಣಲೆ ಬಿಸಿ ಇರೋದ್ರಿಂದ ಬೇಗನೆ ಸಾಸಿವೆ ಕೂಡ ಸಿಡಿಯುತ್ತೆ. ನೋಡಿ, ಅದೇ ಬಾಣಲೆಗೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೊತೆಗೆ 1 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನೋಡಿ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತು ಅಂದರೆ ಬೇಗನೆ ಆಗಿಬಿಡುತ್ತೆ. ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಗನೆ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಬೇಗನೆ ಫ್ರೈ ಆಗುತ್ತೆ. ಯಾಕೆ ಅಂತಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ನೋಡಿ, ಈಗ ತರಕಾರಿ ಕೂಡ ಹಾಕ್ಕೊತಾ ಇದ್ದೀನಿ. ತರಕಾರಿನೂ ಅಷ್ಟೇ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅರ್ಧ ಬೆಂದರೆ ಸಾಕು. ಹಸಿ ತರಕಾರಿ ಮಕ್ಕಳಿಗೆ ಕೊಟ್ಟರು ತಿನ್ನೋದಿಲ್ಲಲ್ಲ, ಹಂಗಾಗಿ ಇಲ್ಲಿ ಎಣ್ಣೆಯಲ್ಲಿ ಅರ್ಧ ಫ್ರೈ ಮಾಡಿ ಬಾಯ್ಲ್ ಮಾಡಿ ಕೊಡಿ. ನೋಡಿ, ಕೊನೆಗೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮು ಅಷ್ಟೇ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಕೊನೆಗೆ ಹಾಕ್ತಾಯಿದ್ದೀನಿ ನಾನು ಕ್ಯಾಪ್ಸಿಕಮ್ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಕೈ ಆಡಿಸಿ ನಾನೀಗ 2 ಮ್ಯಾಗಿ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅಳತೆ ಮಾಡಿ 2 ಲೋಟ ನೀರು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು 1-2 ಕುದಿ ಬಂದ ತಕ್ಷಣ ನಾನಿಲ್ಲಿ ಮ್ಯಾಗಿ ಮಸಾಲ ಪೌಡರನ್ನು ತೊಗೊಂಡಿದ್ದೀನಿ. ಮ್ಯಾಗಿಯಲ್ಲೂ ಆಲ್ರೆಡಿ ಮಸಾಲ ಕೊಟ್ಟಿರ್ತಾರೆ, ನಾನಿಲ್ಲಿ ಎಕ್ಸ್ಟ್ರಾ ಮಸಾಲ ಬಂದು ಇಟ್ಟಿರ್ತೀವಿ ನಮ್ಮ ಮನೇಲಿ. ಯಾಕೆ ಅಂದರೆ ಕೆಲವೊಂದು ಐಟಮ್ಸಿಗೆ ನಾವು ಈ ಮ್ಯಾಗಿ ಮಸಾಲ ಪೌಡರನ್ನು ಹಾಕ್ತೀನಿ, ಹಂಗಾಗಿ ತೊಗೊಂಬಂದಿಟ್ಟಿದ್ದೆ. ಅದನ್ನು ಕೂಡ 2 ಪ್ಯಾಕೆಟು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಓಕೆನಾ? ನೋಡಿ, ಈಗ ನೀರು ಕುದೀತಾ ಇದೆ, ಮ್ಯಾಗಿ ಹಾಕ್ಕೊತಾ ಇದ್ದೀನಿ. ಬೇಗನೆ ಆಗಿಬಿಡುತ್ತೆ ಫ್ರೆಂಡ್ಸ್. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಬಾಕ್ಸಿಗೆ ಕೊಡೋಕ್ಕಾಗಿರ್ಬೋದು, ಬೆಳಗ್ಗೆ ತಿನ್ನಲಿಕ್ಕೆ ಕೊಡೋಕ್ಕಾಗಿರ್ಬೋದು, ತುಂಬಾ ಬೇಗನೆ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ತರಕಾರಿ ಎಲ್ಲ ನಾವು ಈ ರೀತಿ ಮಾಡಿ ಕೊಟ್ಟಾಗ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ತುಂಬಾ ಹೆಲ್ತಿಗೆ ಒಳ್ಳೆಯದು. ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಪ್ಲೈನಾಗಿ ಮ್ಯಾಗಿ ಮಾಡ್ತೀವಲ್ವ ನಾವೆಲ್ಲರೂ, ಆದರೆ ಈ ರೀತಿ ತರಕಾರಿ ಮೊಟ್ಟೆ ಎಲ್ಲ ಜೊತೆಗೆ ಸೇರಿಸಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟನೂ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಹಂಗಾಗಿ ಓಕೆನಾ? ನೋಡಿ, ಈಗ ಮ್ಯಾಗಿ ಹಾಕಿ ಜಾಸ್ತಿ ಹೊತ್ತೇನು ಬಾಯ್ಲ್ ಮಾಡಬೇಕಾಗಿಲ್ಲ. ನಾವು 1-1.5 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು, ಎಲ್ಲ ರೆಡಿ ಆಗಿಬಿಡುತ್ತೆ ನಮಗೆ. ನೋಡಿ, ಈಗ ಎಲ್ಲ ರೆಡಿಯಾಗಿದೆ. ಈಗ ಹುರಿದಿಟ್ಕೊಂಡಿರುವಂಥ ಮೊಟ್ಟೆಯನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ. ಮೊಟ್ಟೆ ಹಾಕಿ ಮಿಕ್ಸ್ ಮಾಡಾದಮೇಲೆ ನಾವು 1 ನಿಮಿಷ ಅದನ್ನು ನೀಟಾಗಿ ಮಿಕ್ಸ್ ಆಗೋದಕ್ಕೆ, ಆ ಮಸಾಲೆ ಎಲ್ಲ ಮೊಟ್ಟೆಗೂ ಕೂಡ ಹಿಡಿಬೇಕಲ್ವ, ಹಂಗಾಗಿ 1 ನಿಮಿಷ ಸಣ್ಣ ಉರಿನಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲೇ ಇಡಬೇಕಾಗುತ್ತೆ. ಇಷ್ಟಾದರೆ ನಮಗೆ ಇಲ್ಲಿ ಮ್ಯಾಗಿ ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ, ಬೆಳಗ್ಗೆ ಎಷ್ಟು ಒಳ್ಳೆ ಬ್ರೇಕ್ಫಾಸ್ಟು. ಮೊಟ್ಟೆ ಜೊತೆಗೆ ತರಕಾರಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಒಂದು ಸತಿ ಮಾಡಿಕೊಡಿ, ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಮ್ಯಾಗಿ
ಜೊತೆಗೆ ಮೊಟ್ಟೆ ತರಕಾರಿ ಹಾಕಿ ಹೇಗೆ ಮಾಡಿದೆ ಅಂತೇಳಿ ಖಂಡಿತ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ. ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತೇಳಿ. ಓಕೆನಾ? ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.